ಯಾಹುರಾಗಮವಿದಃ ಪರಿಪೂರ್ಣಶಕ್ತಿರನುಷೇ ಕಿಯತ್ಯಪಿ ನಿವಿಷ್ಟಮಮಂ ಪ್ರಪಂಚಂ ತಸ್ಮೈ ತಮಾಲರುಚಿಭಾಸುರಕಂಧರಾಯ ನಾರಾಯಣೇ ಸಹಚರಾಯ ನಮಃ ಶಿವಾಯ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳಿಗೆ ಅಪಾರವಾದಂತಹ ಒಂದು ವೈಶಿಷ್ಟ್ಯ ಇದೆ. ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಅದರಲ್ಲೂ ಶಾಸ್ತ್ರೋಕ್ತವಾದಂತಹ ವಿಧಾನದಲ್ಲಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಆ ದೇವಸ್ಥಾನಗಳಲ್ಲಿ ಶಾಸ್ತ್ರೋಕ್ತ ವಿಧಾನದಂತೆ ದೇವರ ಪ್ರತಿಷ್ಠಾಪನೆ ಕುಂಭಾಭಿಷೇಕಗಳನ್ನು ನೆರವೇರಿಸಿದಾಗ ದೇವರ ಒಂದು ವಿಶೇಷವಾದಂತಹ ಸಾನ್ನಿಧ್ಯವು ಅಲ್ಲಿ ಉಂಟಾಗಿ ತದನಂತರ ನಾವು ಮಾಡುವಂತಹ ಎಲ್ಲ ವಿಧವಾದಂತಹ ಪೂಜೆ ಆರಾಧನೆಗಳನ್ನು ಭಗವಂತ ವಿಶೇಷವಾಗಿ ಸ್ವೀಕರಿಸಿ ಅನುಗ್ರಹ ಮಾಡ್ತಾನೆ ಎಂಬತಕ್ಕಂತಹ ಒಂದು ವಿಷಯ. ಇದು ಕೇವಲ ಬಾಯಲ್ಲಿ ಮಾತ್ರ ಹೇಳುವಂತಹ ವಿಷಯವಲ್ಲ, ಬಾಯಲ್ಲಿ ಹೇಳುವಂತಹ ವಿಷಯವೋ ಅಥವಾ ಬರೀ ಪುಸ್ತಕಗಳಲ್ಲಿ ಮಾತ್ರ ಇರುವಂತಹ ವಿಷಯವೋ ಅಲ್ಲ, ಎಷ್ಟೋ ಜನರ ಅನುಭವದಲ್ಲಿರ್ತಕ್ಕಂತಹ ಒಂದು ವಿಷಯ. ಒಂದು ದೇವಸ್ಥಾನದಲ್ಲಿ ದೇವರ ಒಂದು ಸಾನ್ನಿಧ್ಯ, ಆ ದೇವರ ಸಾನ್ನಿಧ್ಯದಿಂದ ಆಗಿರುವಂತಹ ಅನುಗ್ರಹ, ಭಕ್ತರಿಗಾಗಿರತಕ್ಕಂತಹ ಅನುಗ್ರಹ, ಈ ಎಲ್ಲ ವಿಷಯಗಳನ್ನು ಎಷ್ಟೋ ಜನರು ಎಷ್ಟೋ ಸಲ ಅನುಭವಿಸಿರತಕ್ಕಂತಹ ಒಂದು ವಿಷಯ. ಒಂದು ವಿಷಯ ನಮ್ಮ ಅನುಭವಕ್ಕೆ ಬಂದ ನಂತರ ಇನ್ನು ಪುನಃ ಅದನ್ನು ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಒಂದು ಪರಂಪರೆ ದೇವಸ್ಥಾನಗಳಲ್ಲಿ, ಅಂತಹ ಒಂದು ಪರಂಪರೆ ನಮ್ಮ ಸನಾತನ ಧರ್ಮ ಪರಂಪರೆ. ದೇವಸ್ಥಾನಗಳಲ್ಲಿ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡುವಂತಹ ಒಂದು ಪರಂಪರೆ ನಮ್ಮ ಪರಂಪರೆಯಾಗಿದೆ. ಈಶ್ವರನ ಆರಾಧನೆಯನ್ನು, ಶಿವನ ಆರಾಧನೆಯನ್ನು ಪರಂಪರೆಯಾಗಿ ಅನೇಕ ಹೆಸರುಗಳಲ್ಲಿ ಆ ಪರಮೇಶ್ವರನ ಆರಾಧನೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಈಶ್ವರನಿಗೆ ನಮ್ಮ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಶಿವಾಲಯಗಳು ಇವೆ, ಕ್ಷೇತ್ರಗಳು ಇವೆ. ಒಂದೊಂದು ಕ್ಷೇತ್ರದಲ್ಲೂ ಈಶ್ವರನಿಗೆ ಒಂದೊಂದು ಹೆಸರಿದೆ. ಆಯಾ ಹೆಸರುಗಳಲ್ಲಿ ಈಶ್ವರನ ಆರಾಧನೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿರತಕ್ಕಂತಹ ಈ ಕ್ಷೇತ್ರದಲ್ಲಿ ಇರುವ ದೇವರಿಗೆ ಒಂದು ಹೆಸರನ್ನು ಸೂಚಿಸಬೇಕು ಎಂಬುದಾಗಿ ನಮ್ಮ ಹತ್ರ ಕೇಳಿದರು. ಆಗ ನಾವು ಅದಕ್ಕೆ ಈಶ್ವರನಿಗೆ ಇಲ್ಲಿ ಆನಂದೇಶ್ವರ ಸ್ವಾಮಿ ಎಂಬತಕ್ಕಂತಹ ಹೆಸರನ್ನು ಇಟ್ಟಿದ್ದೇವೆ. ಈ ಹೆಸರಿನ ಒಂದು ತಾತ್ಪರ್ಯ ಏನು, ಯಾಕೆ ಈ ಹೆಸರನ್ನು ಇಟ್ಟಿದ್ದೇವೆ ಅಂತ ಕೇಳಿದರೆ, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದು ಆನಂದ. ಆನಂದ ಎಂಬತಕ್ಕಂತಹ ಪದಾರ್ಥಕ್ಕಾಗಿಯೇ ಈ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನು ಶ್ರಮಿಸುವುದು. ನಾನು ಆನಂದವಾಗಿರಬೇಕು, ನಾನು ಸುಖವಾಗಿರಬೇಕು ಅನ್ನುವಂತಹ ಒಂದು ಭಾವನೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಈ ರೀತಿಯಾದಂತಹ ಒಂದು ಭಾವನೆ ಇರಲಿಕ್ಕೆ ಅವನೇನು ತುಂಬ ಓದ್ದವನಾಗಿರಬೇಕು ಅಂತೇನಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಎಲ್ಲರಿಗೂ ಇರುವಂತಹ ಒಂದು ಆಸೆ, ನಾನು ಸುಖವಾಗಿರಬೇಕು, ನನಗೆ ದುಃಖ ಎಂಬುದು ಬರಬಾರದು ಅನ್ನುವಂತಹ ಒಂದು ಯೋಚನೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಏನೇ ಮಾಡಿದರೂ ಅದಕ್ಕೋಸ್ಕರವೇ. ಹಾಗಾಗಿ ಅಂತಹ ಒಂದು ಆನಂದವನ್ನು ನಮಗೆ ಕೊಡುವಂಥವನು ಯಾರು ಅಂತಂದರೆ ಭಗವಂತ. ಹಾಗಾಗಿ ಆ ಈಶ್ವರನಿಗೆ ಆನಂದೇಶ್ವರ ಅನ್ನುವಂತಹ ಒಂದು ನಾಮಧೇಯವನ್ನು ಇಡಲಾಗಿದೆ. ಹಾಗಾಗಿ ನಾವು ಆ ಈಶ್ವರನನ್ನು ಆನಂದೇಶ್ವರ ಅನ್ನುವಂತಹ ಹೆಸರಿನಿಂದ ಇಲ್ಲಿ ಬಂದು ದೇವರ ಪ್ರಾರ್ಥನೆ ಮಾಡಿ ಪೂಜೆ ಮಾಡಬೇಕು. ಉಪನಿಷತ್ತುಗಳಲ್ಲಿ ಪರಮಾತ್ಮನ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಏತಸ್ಯೈವಾನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ. ಪರಮಾತ್ಮ ಸಚ್ಚಿದಾನಂದ ಸ್ವರೂಪಿ ಅಂತ ನಾವು ಹೇಳ್ತೀವಿ. ಪರಮಾತ್ಮನ ಬಗ್ಗೆ ಈ ಶಬ್ದವನ್ನು ತುಂಬ ಜನ ಕೇಳಿದ್ದೀವಿ. ಸಚ್ಚಿದಾನಂದ ಅನ್ನುವಂತಹ ಶಬ್ದವನ್ನು ತುಂಬ ಜನ ಕೇಳಿದ್ದಾರೆ. ಅಲ್ಲಿ ಸತ್ ಅಂತ ಒಂದು ಅಂಶ, ಚಿತ್ ಅಂತ ಒಂದು ಅಂಶ, ಆನಂದ ಅಂತ ಒಂದು ಅಂಶ, ಈ ಮೂರನ್ನು ಸೇರಿಸಿ ಸಚ್ಚಿದಾನಂದ, ಅದನ್ನೇ ಸಚ್ಚಿದಾನಂದ ಅಂತ ನಾವು ಹೇಳ್ತೀವಿ. ಅಂದರೆ ಏನು, ಈ ಇಡೀ ಸತ್ ಅಂತಂದೇನು, ಅಸ್ತಿತ್ವ. ಇಡೀ ಜಗತ್ತಿನ ಒಂದು ಅಸ್ತಿತ್ವ ಅನ್ನೋದು ಈಶ್ವರನ ಅಧೀನ.
ಆದ್ದರಿಂದ ಆ ಈಶ್ವರನಲ್ಲಿರ್ತಕ್ಕಂತಹ ಅಸ್ತಿತ್ವವನ್ನೇ ನಾವು ಈ ಪ್ರಪಂಚದಲ್ಲಿ ಕಾಣ್ತಾ ಇದ್ದೇವೆ. ಆದ್ದರಿಂದ ನಿಜವಾದಂತಹ ಒಂದು ಅಸ್ತಿತ್ವ ಈ ಪ್ರಪಂಚಕ್ಕೆ ಯಾರದು ಅಂತಂದರೆ ಆ ಈಶ್ವರನ ಒಂದು ಅಸ್ತಿತ್ವ. ಈಶ್ವರನ ಅಸ್ತಿತ್ವದಿಂದಲೇ ಈ ಪ್ರಪಂಚಕ್ಕೆ ಒಂದು ಅಸ್ತಿತ್ವ ಅನ್ನೋದು ಬಂದಿದೆ. ಹಾಗಾಗಿ ಅಂತಹ ಅಸ್ತಿತ್ವವನ್ನು ಉಳ್ಳವನಾದ್ದರಿಂದ ಈಶ್ವರನನ್ನು ಸತ್ ಅಂತ ಅನ್ನೋ ಶಬ್ದದಿಂದ ನಾವು ಹೇಳ್ತೀವಿ. ಹಾಗೆ ಚಿತ್ ಅನ್ನುವಂತಹ ಶಬ್ದಕ್ಕರ್ಥ ಏನು ಅಂದರೆ ಚೈತನ್ಯ. ಈ ಪ್ರಪಂಚದಲ್ಲಿ ಎಲ್ಲರಲ್ಲೂ ಒಂದು ಚೈತನ್ಯವು ವಿಶೇಷವಾಗಿ ಉಂಟಾಗಬೇಕು, ಜಾಗೃತವಾಗಬೇಕು ಅಂತಂದರೆ ಅದಕ್ಕೆ ಆ ಈಶ್ವರನ ಅನುಗ್ರಹ ಅನ್ನೋದು ನಮಗೆ ಅತ್ಯಂತ ಅವಶ್ಯಕ. ಅಂತಹ ಒಂದು ಚೈತನ್ಯವನ್ನು ನಮಗೆ ಕೊಟ್ಟು ನಮ್ಮಿಂದ ಎಲ್ಲ ಕೆಲಸಗಳನ್ನು ಸಹ ಮಾಡಿಸುವವನು ಆ ಪರಮೇಶ್ವರ. ಆದ್ದರಿಂದ ಆ ಚಿತ್ ಅನ್ನುವಂತಹ ಒಂದು ಮಾತನ್ನು ಉಪನಿಷತ್ತು ಹೇಳಿದೆ. ಹಾಗೂ ಆನಂದ, ಈಗಾಗಲೇ ಹೇಳಿದ ಹಾಗೆ ಯಾವ ಒಂದು ಆನಂದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನೂ ಮತ್ತು ಪ್ರತಿಯೊಂದು ಪ್ರಾಣಿಯೂ ಸಹ ಜೀವನದಲ್ಲಿ ಶ್ರಮಿಸ್ತಾ ಇದೆಯೋ ಆ ಒಂದು ಆನಂದವನ್ನು ಸಹ ನಮಗೆ ಕೊಡ್ತಕ್ಕಂಥವನು ಪರಮಾತ್ಮ. ಆ ಪರಮಾತ್ಮನೇ ಸ್ವಯಂ ಆನಂದ ಸ್ವರೂಪಿಯಾಗಿದ್ದಾನೆ. ಈಗ ಹೇಳಿದ ಹಾಗೆ ಆ ಉಪನಿಷತ್ತಿನ ಮಾತಿನಲ್ಲಿ ಏತಸ್ಯೇವ ಆನಂದಸ್ಯ, ಆ ಪರಮಾತ್ಮನ ಒಂದು ಆನಂದ ಸ್ವರೂಪ ಏನಿದೆಯೋ ಅದರ ಒಂದು ಭಾಗವನ್ನು ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಆಗಾಗ ಅನುಭವಿಸ್ತಾ ಇದ್ದೇವೆ. ನಾವು ಅನುಭವಿಸುವಂತಹ ಒಂದು ಆನಂದ ಏನಿದೆಯೋ, ಮನುಷ್ಯ ಜೀವನದಲ್ಲಿ ಅನುಭವಿಸುವಂತಹ ಒಂದು ಆನಂದ ಏನಿದೆಯೋ ಅದು ಆ ಪರಮಾತ್ಮ ಸ್ವರೂಪವಾದಂತಹ ಒಂದು ದೊಡ್ಡ ಆನಂದದ ಒಂದು ಭಾಗ ಎಂಬುದಾಗಿ ಆ ಉಪನಿಷತ್ತು ನಮಗೆ ಹೇಳ್ತಾ ಇದೆ. ಹಾಗಾಗಿ ಆ ಅಪರಿಮಿತವಾದಂತಹ ಆನಂದ ಸ್ವರೂಪಿಯಾಗಿರುವನು ಪರಮಾತ್ಮ. ಹಾಗಾಗಿ ಆ ಪರಮಾತ್ಮನಿಗೆ ಆನಂದೇಶ್ವರ ಅನ್ನುವಂತಹ ಒಂದು ಹೆಸರನ್ನು ಇಲ್ಲಿ ಇಟ್ಟಿದ್ದೇವೆ. ಹಾಗೆ ಇಲ್ಲಿರ್ತಕ್ಕಂತಹ ಅಮ್ಮನವರಿಗೆ ಜ್ಞಾನಾಂಬಿಕಾ ಅನ್ನುವಂತಹ ಒಂದು ಹೆಸರನ್ನು ಇಟ್ಟಿದ್ದೇವೆ. ಯಾಕೆ ಅಂತ ಕೇಳಿದರೆ ಆ ಜ್ಞಾನವು ಮನುಷ್ಯನಿಗೆ, ಜ್ಞಾನ ಅನ್ನೋದು ಜೀವನದಲ್ಲಿ ಅತ್ಯಂತ ಅವಶ್ಯಕ. ಜ್ಞಾನವನ್ನು ಬೆಳೆಸ್ಕೊಳ್ಳಬೇಕು. ಬೇರೆ ಪ್ರಾಣಿಗಳಲ್ಲಿ ಇಲ್ಲದೆ ಇರತಕ್ಕಂತಹ ಒಂದು ವಿಶೇಷವಾದ ಯೋಗ್ಯತೆ ಮನುಷ್ಯನಿಗೆ ಏನಿದೆ ಅಂತ ಕೇಳಿದರೆ ಜ್ಞಾನ, ಒಳ್ಳೆಯ ಬುದ್ಧಿಶಕ್ತಿ ಇದೆ. ಮನುಷ್ಯ ಅವನ ಬುದ್ಧಿಶಕ್ತಿಯಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನೆಲ್ಲ ವಿಚಾರ ಮಾಡಿ, ಯಾವುದು ಪುಣ್ಯ ಯಾವುದು ಪಾಪ, ಯಾವುದು ಧರ್ಮ ಯಾವುದು ಅಧರ್ಮ, ಇದನ್ನೆಲ್ಲ ಚೆನ್ನಾಗಿ ವಿಚಾರ ಮಾಡಿ ತಿಳ್ಕೊಳ್ಳುವಂತಹ ಒಂದು ಸಾಧ್ಯತೆ ಮನುಷ್ಯನಿಗೆ ಮಾತ್ರವೇ ಇದೆ. ಪ್ರಾಣಿಗಳಿಗೆ, ಬೇರೆ ಪ್ರಾಣಿಗಳಿಗೆ ಅಂತಹ ಒಂದು ಯೋಗ್ಯತೆ ಇಲ್ಲ. ಪ್ರಾಣಿಗಳಿಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು, ನೀನು ಇದು ಮಾಡಬೇಕು ಅದು ಮಾಡಬಾರ್ದು ಅಂತ ಹೇಳಿದರೆ ಅವಕ್ಕೆ ಅರ್ಥವೂ ಆಗುವುದಿಲ್ಲ. ಪ್ರಾಣಿಗಳಿಗಿರುವಂತಹ ತಿಳುವಳಿಕೆ ಏನು ಅಂತ ಕೇಳಿದರೆ ಬರೀ ಎರಡೇ ವಿಷಯಗಳಲ್ಲಿ ಪ್ರಾಣಿಗಳಿಗೆ ತಿಳುವಳಿಕೆ ಇದೆ. ಏನು? ಒಂದು, ತನ್ನ ಆಹಾರವನ್ನು ಯಾವ ರೀತಿಯಾಗಿ ಸಂಪಾದನೆ ಮಾಡಿಕೊಳ್ಳಬೇಕು. ಬೇರೆ ಯಾವುದಾದ್ರೂ ಒಂದು ಪ್ರಾಣಿಯಿಂದ ತನ್ನನ್ನು ಹೆಂಗೆ ತನ್ನ ಶತ್ರುವಿನಿಂದ ತನ್ನನ್ನು ಹೆಂಗೆ ಕಾಪಾಡಿಕೊಳ್ಳಬೇಕು, ಅಷ್ಟೇ. ಈ ಎರಡು ವಿಷಯಗಳು ಮಾತ್ರವೇ ಪ್ರಾಣಿಗಳಿಗೆ ಗೊತ್ತಿರುವಂತಹ ವಿಷಯಗಳು. ಆದರೆ ಮನುಷ್ಯನಿಗೆ ಅಷ್ಟು ಮಾತ್ರ. ಮನುಷ್ಯನಿಗೂ ಇಂತಹ ಜ್ಞಾನ ಇದೆ. ತನ್ನ ಆಹಾರ ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು, ಇನ್ನೊಬ್ಬರಿಂದ ತನ್ನನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋ ಜ್ಞಾನವೂ ಇದೆ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಒಂದು ಜ್ಞಾನ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ತಿಳ್ಕೊಂಡು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂತಹ ಒಂದು ಜ್ಞಾನವು ಮನುಷ್ಯನಿಗಿದೆ. ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಜ್ಞಾನ. ಹಾಗಾಗಿ ಆ ಜ್ಞಾನ ಅನ್ನುವುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಜ್ಞಾನ ಅನ್ನುವಂತಹ ಒಂದು ವಸ್ತು ನಮಗೆ ಚೆನ್ನಾಗಿ ಸಿಕ್ಕಿದರೆ ಅದರಿಂದ ನಮಗೆ ಉಳಿದಿದ್ದೆಲ್ಲವೂ ಸಿಕ್ಕಿದೆ. ಹಾಗೆ ಈ ಜ್ಞಾನ ಅನ್ನುವಂತಹ ಒಳ್ಳೆಯ ಜ್ಞಾನವು ನಮಗಿಲ್ಲ ಅಂತಂದರೆ ನಮ್ಮ ಹತ್ರ ಏನೇ ಇದ್ದರೂ ಅದೆಲ್ಲ ವ್ಯರ್ಥವೇ ಆಗುತ್ತೆ. ನಮ್ಮ ಹತ್ರ ತುಂಬ ಬೆಲೆ ಬಾಳುವಂತಹ ಒಂದು ವಸ್ತು ಇದೆ, ಆದರೆ ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅನ್ನುವಂತಹ ಜ್ಞಾನ ನಮಗೆ ಬೇಕು. ಆ ತಿಳುವಳಿಕೆ ಇಲ್ಲ ಅಂತಂದರೆ ನಮ್ಮ ಕೈಲಿರುವಂತಹ ವಸ್ತುವೇ ವ್ಯರ್ಥವೇ ಆಗಿಬಿಡುತ್ತೆ. ಅದರಿಂದ ಅತ್ಯಂತ ಅವಶ್ಯಕವಾಗಿ ಮನುಷ್ಯನಿಗೆ ಬೇಕಾಗಿರತಕ್ಕಂತಹದ್ದು ಜ್ಞಾನ. ಅಂತಹ ಒಂದು ಜ್ಞಾನವು ಆ ಜಗನ್ಮಾತೆಯ ಅನುಗ್ರಹದಿಂದ ನಮಗೆ ಸಿಗುತ್ತೆ. ಹಾಗಾಗಿ ಅಮ್ಮನವರಿಗೆ ಜ್ಞಾನಾಂಬಿಕೆ ಅನ್ನುವಂತಹ ಹೆಸರನ್ನು ಇಟ್ಟಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಗಣಪತಿಗೆ ವಿಜಯ ಗಣಪತಿ ಅನ್ನುವಂತಹ ಹೆಸರನ್ನು ಇಟ್ಟಿದ್ದೇವೆ. ವಿಜಯ ಗಣಪತಿ ಅಂತಂದರೆ ನಾವು ಏನೇ ಒಂದು ಕೆಲಸಗಳನ್ನು ಮಾಡಿದರೂ ಅದರೊಳಗೆ ನಮಗೊಂದು ಸಿದ್ಧಿ ಆಗಬೇಕು, ಆ ಕೆಲಸವು ಸಫಲವಾಗಬೇಕು, ನಮಗದರೊಳಗೆ ಸಫಲತೆ ಸಿಗಬೇಕು ಅಂತಂದರೆ ಅನಾದಿ ಕಾಲದಿಂದ ನಾವು ಪೂಜಿಸಿಕೊಂಡು ಬರ್ತಾ ಇರುವುದು ಮಹಾಗಣಪತಿ. ಏನೇ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿ ಎಲ್ಲ ಶಾಸ್ತ್ರಗಳು ನಮಗೆ ಹೇಳ್ತಾ ಇವೆ. ಮೊದಲನೇದಾಗಿ ನಾವು ಪೂಜೆಯನ್ನು ಮಾಡಬೇಕಾದ್ದು ಮಹಾಗಣಪತಿಗೆ. ಗಣಪತಿಗೆ ಪೂಜೆಯನ್ನು ಮಾಡಿ ಯಾವುದಾದರೂ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಆಗ ನಮ್ಮ ಕಾರ್ಯವು ಸಫಲವಾಗುತ್ತೆ, ಆ ಸಿದ್ಧಿ, ಕಾರ್ಯಸಿದ್ಧಿ ಅನ್ನೋದು ಉಂಟಾಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇವೆ. ಹಾಗಾಗಿ ಆ ಮಹಾಗಣಪತಿಯು ಎಲ್ಲರಿಗೂ ಸಹ ಎಲ್ಲ ರೀತಿಯಾದಂತಹ ವಿಜಯಗಳನ್ನು ಅನುಗ್ರಹಿಸಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಗಣಪತಿಗಂತಹ ಒಂದು
ನಾಮಧೇಯವನ್ನು ಮಾಡಿದ್ದೇವೆ. ಹಾಗೆ ಮತ್ತು ಇಲ್ಲಿ ಶನೈಶ್ಚರಣ ಸನ್ನಿಧಿಯೂ ಇದೆ. ಎಲ್ಲ ವಿಧವಾದಂಥ ಏನೇ ಬೇರೆ ಬೇರೆ ತೊಂದರೆಗಳು ಬಂದಾಗ ಆ ಶನೈಶ್ಚರಣ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿ ಅಲ್ಲಿ ಒಂದು ದೇವರ ಸೇವೆಯನ್ನು ಮಾಡಿದಾಗ ಭಗವಂತನ ಅನುಗ್ರಹದಿಂದ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಒಂದು ಮನುಷ್ಯನಿಗೆ ಜೀವನದಲ್ಲಿ ಈ ವಿಜಯ ಅನ್ನೋದು ಅತ್ಯಂತ ಅವಶ್ಯಕ, ಜ್ಞಾನವೆಂಬುದು ಅತ್ಯಂತ ಅವಶ್ಯಕ, ಹಾಗೂ ಆನಂದ. ಇದೆಲ್ಲವುದಕ್ಕಿಂತ ಮೇಲೆ ಆನಂದವೆಂಬುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಆದರೆ ಇದೆಲ್ಲವುದೂ ಆ ಭಗವಂತನ ಅನುಗ್ರಹದಿಂದ ನಮಗೆ ಪ್ರಾಪ್ತವಾಗಿದೆ.